ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನುಷಾ. ನಾನಿವತ್ತು ವಿಂಟರ್ ಸ್ಪೆಷಲ್ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಸಾಂಬಾರು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಅರ್ಧ ಕಪ್ಪಷ್ಟು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ, 1 ಎಸಳಷ್ಟು ಬೆಳ್ಳುಳ್ಳಿ, ಹಾಗೆ ನಾನಿಲ್ಲಿ ಟೊಮೆಟೊ ಸಹ ರುಬ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ. 1ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಹಾಗೆ 1ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಇದಿಷ್ಟನ್ನು ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಪಕ್ಕಕ್ಕೆ ತೆಗೆದುಕೊತೀನಿ. ನಾನಿಲ್ಲಿ ಡೈರೆಕ್ಟ್ ಕುಕ್ಕರಲ್ಲೇ ಒಗ್ಗರಣೆ ಹಾಕೊಂಡು ಕಾಳನ್ನೆಲ್ಲ ಹಾಕೊಂಡು ಡೈರೆಕ್ಟಾಗಿ ಕೂಗಿಸ್ಕೊತೀನಿ. ನೀವು ಬೇಕಾದ್ರೆ ಸಪ್ರೇಟಾಗಿ ಕಾಳನ್ನೆಲ್ಲ ಕೂಗಿಸ್ಕೊಂಡು ರೆಡಿ ಮಾಡ್ಕೋಬೋದು. ಸೊ ಮೊದಲಿಗೆ ನಾನಿಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದಿಷ್ಟನ್ನು ಹುರ್ಕೋತೀನಿ. ಇದಿಷ್ಟು ಫ್ರೈ ಆದಮೇಲೆ ಒಂದು ಮೀಡಿಯಂ ಸೈಜ್ ಅಷ್ಟಿರುವಂತಹ ಒಂದು ಆಲೂಗಡ್ಡೆನ ಒಂದು ಮೀಡಿಯಂ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಗೆ ನಾನಿಲ್ಲಿ ಒಂದು 1/4 kg ಆಗೋಷ್ಟು ಅವರೆಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಎರಡನ್ನೂ ಆಲೂಗಡ್ಡೆ ಮತ್ತು ಅವರೆಕಾಳು ಎರಡನ್ನೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಮಸಾಲೆನ ಇದಕ್ಕೆ ಸೇರಿಸ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಸ್ವಲ್ಪ ನೀರಾಗಿದೆ, ನೀವು ಗಟ್ಟಿಯಾಗಿ ರುಬ್ಕೊಳ್ಳಿ. ಹಾಗೆ ಈ ಮಸಾಲೆದ ಹಸಿ ವಾಸನೆ ಎಲ್ಲ ಕಂಪ್ಲೀಟ್ ಹೋದ್ಮೇಲೆ ನಮಗೆ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೊಳ್ಳೋದು. ಸೊ ಕೆಲವ್ರ ಮನೇಲಿ ಈ ಅವರೆಕಾಳು ಸಾಂಬಾರು ಗಟ್ಟಿಗಿದ್ರೆ ತುಂಬ ಇಷ್ಟ ಆಗುತ್ತೆ, ಕೆಲವ್ರ ಮನೇಲಿ ಸಾಂಬಾರು ನೀರ್ಗಿದ್ರೆ ಇಷ್ಟ ಆಗುತ್ತೆ. ಸೊ ನಿಮ್ಮ ಮನೇಲಿ ಎಲ್ಲರೂ ಯಾವ ಥರ ಇಷ್ಟಪಡ್ತಾರೆ ಆ ರೀತಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಸೊ ಲಾಸ್ಟಲ್ಲಿ ಸ್ವಲ್ಪ ಕುದಿ ಬಂದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹುಣಸೆ ಹುಳಿ, ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಇದಿಷ್ಟನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2ರಿಂದ 3 ವಿಷಲ್ ಕೂಗಿಸ್ಕೊತೀನಿ. ಇಲ್ಲಿಗೆ ಸಾಂಬಾರು ರೆಡಿ ಆಯಿತು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಬೇಕಾದರೆ ಎಕ್ಸ್ಟ್ರಾ ಒಗ್ಗರಣೆ ಬೇಕಾದ್ರೆ ಕೊಟ್ಕೋಬೋದು, ಬಟ್ ಆಲ್ರೆಡಿ ಒಗ್ಗರಣೆ ಹಾಕಿರೋದ್ರಿಂದ ಮತ್ತೆ ಆಯಿಲ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ನಾನಿಲ್ಲಿ ಒಗ್ಗರಣೆ ಎಲ್ಲ ಏನು ಸೇರಿಸ್ಕೊಳ್ಳಲ್ಲ. ನೀವು ಬೇಕಾದರೆ ಅವರೆಕಾಳು ಮತ್ತು ಆಲೂಗಡ್ಡೆನ ಸಪ್ರೇಟ್ ಬೇಯಿಸ್ಕೊಂಡು ಈ ಮೆಥಡನ್ನು ಮಾಡ್ಬೋದು. ಬಾ ಹೂವ ಅವನು ಹೂವ ತಗೊಳಕ್ ಹೋಗ್ತಾನೆ, ಅದಕ್ಕೆ ಹೇಳಿದ್ದು ಮುಂದೆ ಇಟ್ಟು ತಳೋ ಮೀನಮೇಶ ಎಣಿಸ್ತಾನ ನಾವು ಮಾತಾಡ್ಸಿದ್ರೆ ಒಂದೊಂದು ಮಾಡ ಹತ್ತತ್ರ ಹೇಳ್ಬೇಕು. ಅಡ್ಡ ತೆಗಿಯಪ್ಪ. ಎಷ್ಟು ಸತಾಯಿಸ ಮಾವನ್ ನೋಡ್ತಾನೆ. ಬಂದ್ರು ಕ್ಲಾಪ್ಸ್. ಎಷ್ಟು ಸದಾಯಿಸ್ತು ನೋಡಿ, ಇರ್ಲಿ ಬಿಡ್ತಲ್ಲ ಎಲ್ಲ. ಇದು ನಮ್ಮ ವಂಶಿಕ್ ಹೊಸಲು ದಾಟಿತ್ತು, ಅಂದರೆ ಮೊದಲನೇ ಬಾರಿ ಹೊಸಲು ದಾಟಿ ಶಾಸ್ತ್ರ. ಇದು ಸುಮಾರು ತಿಂಗಳೇ ಆಗೋಯ್ತು, ಬಟ್ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ವಿಡಿಯೋ ಕ್ಯಾಪ್ಚರ್ ಅಷ್ಟೇ ಮಾಡಿಟ್ಕೊಂಡಿದ್ದು, ಬಟ್ ಈಗ ಇದ್ರ ಜೊತೆಗೆ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಮಗು ಮೊದಲನೇ ಸರಿ ಏನಾದರೂ ಹೊಸಲು ದಾಟಿದ್ರೆ ಅದು ಫಸ್ಟ್ ಟೈಮ್ ಹೊಸಲು ದಾಟಿದ್ರು ಅಂತ ನಾವು ಮೊದಲನೇ ಸರಿ ಪಾಪು ಏನಾದ್ರು ಹೊಸಲು ದಾಟ್ತು ಅಂದ್ರೆ ಸೋದ್ರ ಮಾವನ ಕೈಯಲ್ಲಿ ಪೂಜೆ ಮಾಡಿಸ್ತೀವಿ. ಈ ಶಾಸ್ತ್ರನ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ. ಸೊ ನಾವು ಹೇಗಪ್ಪ ಮಾಡ್ತೀವಿ ಅನ್ನೋದಾದ್ರೆ, ಸೊ ಮೊದಲಿಗೆ ಈ ಶಾಸ್ತ್ರ ಏನಾದ್ರು ಮಾಡ್ತೀವಿ ಅನ್ನೋದಾದ್ರೆ ಮೊದಲಿಗೆ ಪಾಪುಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ಎಲ್ಲ ಹಾಕಿಸ್ಕೊಂಡು ರೆಡಿ ಮಾಡೋದು. ನೆಕ್ಸ್ಟ್ ಹೊಸಲಿಗೆ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಇಟ್ಟು ದೀಪನ ಹಚ್ಚಿ ಊದಿನ ಕಡ್ಡಿ ಹಾಗೆ ಕರ್ಪೂರ ಎಲ್ಲ ಹಚ್ಚಿ ಬಾಗ್ಲು ಪೂಜೆ ಮಾಡ್ಲಾಗತ್ತೆ. ಈ ಪೂಜೆನ ಮಾವನ ಕೈಲಿ ಮಾಡಿದ್ರೆ ಶ್ರೇಷ್ಠ ಅಂತ ಅಂತಾರೆ. ಇನ್ ಕೇಸ್ ಮಾವ ಯಾರು ಇಲ್ಲ ಅನ್ನೋದಾದ್ರೆ ತಾಯಿ ಮಾಡ್ಬೋದು, ಅಥವಾ ಮನೇಲಿ ಯಾರಾದ್ರೂ ಮುತ್ತೈದೆಯರಿದ್ರೆ ಮುತ್ತೈದೆಯರ ಹತ್ರನಾದ್ರೂ ಮಾಡಿಸ್ಬೋದು. ಮೈನ್ ಡೋರ್ ಪಾಪು ಯಾವಾಗ ದಾಟುತ್ತೋ ಆವಾಗ ಈ ಪೂಜೆನ ಮಾಡ್ತಾರೆ. ಸೊ ನಮ್ಮ ಪಾಪು ನೈಟ್
ದಾಟಿರೋದ್ರಿಂದ ಹಾಗೆ ಸಿಂಪಲ್ ಆಗಿ ಈ ಪೂಜೆನ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದಿಷ್ಟು ಪೂಜೆ ಆದಮೇಲೆ ಕೆಲವರು ಸಂಜೆ ಏನಾದರೂ ಪೂಜೆ ಮಾಡಿದ್ರೆ ಚಂದ್ರನ ದರ್ಶನನ ಮಾಡಿಸ್ತಾರೆ ಪಾಪುಗೆ. ಇನ್ ಕೇಸ್ ಬೆಳಗ್ಗೆ ಏನಾದರೂ ದಾಟ್ತು ಅಂತಂದರೆ ಸೂರ್ಯನ ದರ್ಶನ ಮಾಡ್ತಾರೆ. ಹಾಗೆ ಇದಿಷ್ಟು ಪೂಜೆ ಮುಗಿಸ್ಕೊಂಡು ಮನೆ ದೇವ್ರ ದರ್ಶನ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ತಾರೆ. ನಿಮಗೆ ಟೈಮ್ ಇತ್ತು ಅಂತಂದರೆ ಬೇಕಾದ್ರೆ ಮಗುನ ಮನೆ ದೇವ್ರ ದರ್ಶನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ಬೋದು. ಓಯ್ ವಂಶಿಕ್ ವಂಶಿ